ಅಂತಂದ್ರೂ ಒಂದೇ ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಇದೆ, 0 ಆರ್ಡರ್ ಥರನೇ ಫಸ್ಟ್ ಆರ್ಡ್ರು. ನೆನ್ಪಿಟ್ಕೊಳ್ಳಿ, ರಿಲೇಷನ್ ಬಿಟ್ವೀನ್ ದ ಹಾಫ್ ಲೈಫ್ ಪೀರಿಯಡ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಂದ್ರೂ ಒಂದೇ. ಅಥವಾ ಶೋ ದಟ್, ಇದಂತೂ ಸುಮಾರು ಸರಿ ಕೇಳಿದ್ದಾರೆ, ಶೋ ದಟ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಫ್ ಹಾಫ್ ಲೈಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೇಮ್ ಅದೇ ಥರ ಮಾಡ್ಕೊಬೇಕು. ಬಟ್ ಇಲ್ಲಿ ಫಸ್ಟ್ ಆರ್ಡ್ರ್ ಕೇಳಿರೋದು, ಅಲ್ಲಿ ಯಾವ್ದು ಕೇಳಿದ್ರು 0 ಆರ್ಡ್ರ್ ಕೇಳಿದರು. ಸೊ ಹಂಗಾಗಿ ಫಸ್ಟ್ ಆರ್ಡರ್ ರೇಟ್ ಈಕ್ವೇಷನ್ ಬರ್ಕೊಳ್ಳಿ. ಕೆ ಈಸ್ ಈಕ್ವಲ್ಸ್ ಟು ಹೇಗೆ ಬರ್ಕೋತೀರಾ, 2.303 ಲಾಗ್ ಆಫ್ R0 ಡಿವೈಡೆಡ್ ಬೈ ಆರ್. ನೆನಪಾಯ್ತಾ ಈಕ್ವೇಷನ್ ನೆನ್ಪಿಟ್ಕೋಬೇಕು, ಪ್ರತಿಯೊಂದು ಈಕ್ವೇಷನ್ ನೆನ್ಪಿಟ್ಕೋಬೇಕು. ಈಕ್ವೇಷನ್ 1 ಅಂತ ಕರ್ಕೊಳ್ಳಿ. ಸೊ ಆ್ಯಸ್ ಯೂಶ್ವಲ್ ಟಿ ಈಸ್ ಈಕ್ವಲ್ಸ್ ಟು ಟಿ ಹಾಫ್ ಆದಾಗ ಏನಾಗುತ್ತೆ, ಆರ್ ಈಸ್ ಈಕ್ವಲ್ಸ್ ಟು R0/2 ಆಗುತ್ತೆ. ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ, ಏನು ಸಿಕ್ತು, ಕೆ ಈಸ್ ಈಕ್ವಲ್ಸ್ ಟು 2.303 ಟಿ ಹಾಗೆ ಇರಲಿ ಇಂಟು ಲಾಗ್ ಆಫ್ R0 ಹಾಗೆ ಇರಲಿ. ಆರ್ ಜಾಗಕ್ಕೆ ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, R0/2. R0 ಗೆಟ್ ಕ್ಯಾನ್ಸಲ್ ಆಗ್ತಿದೆ. ಸೊ ಕೆ ಈಸ್ ಈಕ್ವಲ್ಸ್ ಟು 2.303 ಟಿ ಇಂಟು ಲಾಗ್, ಇದು ನ್ಯೂಮರೇಟ್ರಿಗೆ ಬರುತ್ತೆ ಲಾಗ್ 2. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಟಿ ಮತ್ತು ಕೆನ ಏನು ಸಿಗುತ್ತೆ ನನಗೆ. ಸೊ ಟಿ ಈಸ್ ಈಕ್ವಲ್ಸ್ ಟು ಟಿ ಹಾಫ್ ಸಬ್ಸ್ಟಿಟ್ಯೂಷನ್ ಮಾಡಿ, ಟಿ ಈಸ್ ಈಕ್ವಲ್ಸ್ ಟು ಟಿ ಹಾಫ್ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಟಿ ಹಾಫ್ ಈಸ್ ಈಕ್ವಲ್ಸ್ ಟು 2.303. ಸೊ ಕೆ ಕೆಳಗಡೆ ಬಂತು, ಕೆ ಗೊತ್ತಾಯ್ತಾ, ಕೆ ಕೆಳಗಡೆ ಬಂದಿದೆ. ಸೊ ಲಾಗ್ 2 ವ್ಯಾಲ್ಯೂ 0.3010. ಸೊ ಟಿ ಹಾಫ್ ಹಾಗೆ ಇರಲಿ. ಸೊ 2.303 ಇಂಟು 0.3010 ನೀವು ಮಲ್ಟಿಪ್ಲೈ ಮಾಡಿದ್ರೆ 0.693 ಡಿವೈಡೆಡ್ ಬೈ ಕೆ ಬಂದಿದೆ. ಅಲ್ಲಿಗೆ ನೋಡಿ, ಇಫ್ ಯು ಅಬ್ಸರ್ವ್ ದಿಸ್ ಈಕ್ವೇಷನ್ ಕೇರ್ಫುಲಿ, ದೇರ್ ಇಸ್ ನೋ ಎನಿ ಫಂಕ್ಷನ್, ಯಾವುದೇ ರೀತಿ ಫಂಕ್ಷನ್ ಇಲ್ಲ. ಕೆ ಈಸ್ ಆಲ್ಸೋ ಕಾನ್ಸ್ಟೆಂಟ್, ಇಲ್ಲೊಂದು ವ್ಯಾಲ್ಯೂ ಬಂದಿದೆ, ಇದು ಕೂಡ ಕಾನ್ಸ್ಟೆಂಟ್. ಅದನ್ನೇ ಅವ್ರು ಕೇಳಿರೋದು, ಶೋ ದಟ್ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಫ್ ಹಾಫ್ ಲೈಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಇಲ್ಲಿ ಯಾವುದಾದ್ರು R0 ಅನ್ನೋ ಟರ್ಮ್ ಇದೆಯಾ, ಇಲ್ಲ. ಸೊ ಹಾಗಾಗಿ ನೀವು ಲಾಸ್ಟಲ್ಲಿ ಬರೀರಿ, ದೇರ್ ಫೋರ್ ದ ಈಕ್ವೇಷನ್ ಡಸ್ ನಾಟ್ ಕಂಟೈನ್ ಅಥವಾ ಇಟ್ ಇಸ್ ನಾಟ್ ಕಂಟೈನ್ ಎನಿ ಕಾನ್ಸಂಟ್ರೇಷನ್ ಟರ್ಮ್, ಕಾನ್ಸಂಟ್ರೇಷನ್ ಟರ್ಮ್ ಇಲ್ಲ. ಸೊ ಹಾಗಾಗಿ T0 ಈಸ್ ಇಲ್ಲಿ ಟಿ ಹಾಫ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್. ಯಾವುದ್ರ ಮೇಲೆ ಇಂಡಿಪೆಂಡೆಂಟ್ ಅಂತಂದರೆ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಇಂಡಿಪೆಂಡೆಂಟ್ ಆಗಿದೆ. ಇಟ್ ಈಸ್ ಕ್ಲಿಯರ್, ಯಾವುದೇ ರೀತಿ ಕಾನ್ಸಂಟ್ರೇಷನ್ ಟರ್ಮ್ ಇಲ್ಲಿ ಇಲ್ಲ, ಹಾಗಾಗಿ ಇದು ಇಂಡಿಪೆಂಡೆಂಟ್. ಬೇಕಾದ್ರೆ ಬರೀರಿ ಕೆಳಗಡೆ ಆಯಿತಾ. ಇಷ್ಟಾದ ನಂತರ ಸೊ ನೆಕ್ಸ್ಟ್ ಬರುವಂಥವೆಲ್ಲ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ನಾವು ಫಸ್ಟೇ ಪ್ರೀವಿಯಸ್ ಕ್ಲಾಸಸ್ಗಳಲ್ಲೇ ನಾವು ರೇಟು ಆರ್ಡ್ರ್ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಬೇಕಿದ್ರೆ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೇಟ್ ಇಸ್ ಡಿಪೆಂಡ್ಸ್, ರೇಟು ಯಾವ್ಯಾವ ಫ್ಯಾಕ್ಟ್ರಿಗಳ ಮೇಲೆ ಡಿಪೆಂಡ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೆ. ಕಾನ್ಸಂಟ್ರೇಷನು, ಟೆಂಪ್ರೇಚರು ಮತ್ತು ಕೆಟಲಿಸ್ಟ್ ಇವುಗಳ ಬಗ್ಗೆ ಎಲ್ಲ ಮಾತಾಡಿದೆ. ಈಗ ಟೆಂಪ್ರೇಚರ್ ಬಗ್ಗೆ ಮಾತಾಡೋಣ. ಸೊ ದ ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ದ ರೇಟ್ ಆಫ್ ದ ರಿಯಾಕ್ಷನ್ ಹೇಗೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್, ವೆನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ಯಾವುದೋ ಒಂದು ರಿಯಾಕ್ಷನ್ನು ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಎಷ್ಟೋ ಒಂದು ಸ್ಪೀಡಲ್ಲಿ ನಡೀತಾ ಇದೆ. ನೀನು ಈ ರಿಯಾಕ್ಷನ್ಸ್ನ ಸ್ಪೀಡ್ ಮಾಡಬೇಕು ಅಂತಂದರೆ ಜಸ್ಟ್ ಇಫ್ ಯು ಗಿವ್ ಎ ಎನರ್ಜಿ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಸಾಕು. ಟೆಂಪ್ರೇಚರ್ ಜಾಸ್ತಿ ಮಾಡಿಬಿಟ್ರೆ ರೇಟ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ, ಎಕ್ಸಾಕ್ಟ್ಲಿ ಅಥವಾ 100% ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಅದು ಸಿ ಟಿಲೂ ಕೇಳ್ಬೋದು, ವಾಟ್ ಹ್ಯಾಪನ್ಸ್ ಇಫ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ ಎ ಟು ದ ರಿಯಾಕ್ಷನ್ ಅಂತ. ಸೊ ಡಿಕ್ರೀಸ್, ಇನ್ಕ್ರೀಸಸ್, ನಥಿಂಗ್ ವಿಲ್ ಹ್ಯಾಪನ್ ಅಂತ ಏನು ಬೇಕಾದರೂ ಕೇಳ್ಕೊಳ್ಳಿ. ಸೊ ನೀವು ವಿಷಯ ತಿಳ್ಕೊಂಡಿರಿ. ಸೊ ಆಲ್ವೇಸ್ ವೆನ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ ದ ರಿಯಾಕ್ಷನ್, ಡೆಫಿನೆಟ್ಲಿ ದ ರೇಟ್ ಆಫ್ ದ ರಿಯಾಕ್ಷನ್ ವಿಲ್ ಇನ್ಕ್ರೀಸ್. ಸೊ ಯೂಶ್ವಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಎವ್ರಿ 10 ಡಿಗ್ರಿಗೆ ಡಬಲ್ ಅಥವಾ ಟ್ರಿಪಲ್ ಆಗ್ಬೋದು ಅಂತ ಹೇಳ್ತಾರೆ, ಅದು ಕೂಡ ನಿಮ್ಮ ಮನಸ್ಸಲ್ಲಿರಲಿ. ಸೊ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಸಿಲೆಬಸ್ ವಿ ಹ್ಯಾವ್ ಟು ಸ್ಟಡಿ ಆನ್ ವಾಟ್ ಈಸ್ ದ ಟೆಂಪ್ರೇಚರ್ ಕೋಎಫಿಷಿಯಂಟ್. ಇದನ್ನು 1 ಮಾರ್ಕ್ಸ್ಗೆ ಬೇಕಾದ್ರೆ ಕೇಳ್ಬೋದು, 1 ಮಾರ್ಕ್ಸ್ಗೆ ಡಿಫೈನ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತ. ಸೊ ಹೇಗೆ ಡಿಫೈನ್ ಮಾಡಬೇಕು ಅಂತಂದರೆ ನೋಡಿ, ಜಸ್ಟ್ ಡೋಂಟ್ ಮಗ್ಗಪ್, ಜಸ್ಟ್ ಈಕ್ವೇಷನ್ಸ್ ನೆನ್ಪಿಟ್ಕೊಳ್ಳಿ. ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂದರೆ KT + 10 ಡಿವೈಡೆಡ್ ಬೈ KT, ಇಷ್ಟೇ ಮುಗೀತು. ಇದೊಂದು ಈಕ್ವೇಷನ್ಸ್ ನೆನ್ಪಿಟ್ಕೊಂಡ್ರೆ ಸೊ ಈಸಿಯಾಗಿ ಏನು ಮಾಡ್ಬೋದು, ನೀವು ಡಿಫೈನ್ ಮಾಡ್ಬೋದು. ಲೈಕ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಇಟ್ ಈಸ್ ದ ರೇಷಿಯೋ ಆಫ್ rate constant of a reaction at particular temperature to the
ರೇಟ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್ ಅಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಲೆಸ್ ದ್ಯಾನ್ 10 ಡಿಗ್ರಿ. ಮುಗೀತು. ಅಲ್ಲಿಗೆ ನೋಡಿ, ಮೇಲ್ಗಡೆ ನ್ಯೂಮರೇಟ್ರಿಗಿಂತ ಕೆಳಗಡೆ ಡಿನಾಮಿನೇಟ್ರಲ್ಲಿ ಇರೋದು ಎಷ್ಟು ಕಮ್ಮಿ ಆಗಿದೆ ಅಂತಂದರೆ 10 ಡಿಗ್ರಿ ಕಡಿಮೆ ಇದೆ. ಯಾವುದೇ ಒಂದು ರಿಯಾಕ್ಷನ್ಸ್ನ ಫಸ್ಟು ಯಾವ ಟೆಂಪ್ರೇಚರಲ್ಲಿ ನಡೀತಾ ಇದೆಯೋ ಅದನ್ನು ಸ್ಟಡಿ ಮಾಡಿ. ಸೊ ಅದೇ ರೀತಿ ಅದೇ ರಿಯಾಕ್ಷನ್ನ 10 ಡಿಗ್ರಿ ಕಡಿಮೆ ಮಾಡಿ ಅಥವಾ 10 ಡಿಗ್ರಿ ಜಾಸ್ತಿ ಮಾಡಿ ಸ್ಟಡಿ ಮಾಡಿ. 10 ಡಿಗ್ರಿ ಜಾಸ್ತಿ ಮಾಡಿದ್ರೆ ರಿಯಾಕ್ಷನ್ ರೇಟ್ ಆಫ್ ದ ರಿಯಾಕ್ಷನ್ ಜಾಸ್ತಿ ಆಗಿರುತ್ತೆ. 10 ಡಿಗ್ರಿ ಕಡಿಮೆ ಮಾಡಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ನು ಕಡಿಮೆ ಆಗಿರುತ್ತೆ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಆ ರೇಷಿಯೋನ ಏನಂತ ಕರಿತೀವಿ ನಾವು? ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. So once again I am going to define temperature coefficient. It is the ratio of rate constant of a reaction at particular temperature to the rate constant of a reaction at particular temperature lesser than the 10 degree. ಅಂದರೆ 10 ಡಿಗ್ರಿ ಅಂತರದಲ್ಲಿ ನಾವು ಸ್ಟಡಿ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಮೆಷರ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ನೆಕ್ಸ್ಟ್ ಈ ಟೆಂಪ್ರೇಚರು ರೇಟ್ ಆಫ್ ದ ರಿಯಾಕ್ಷನ್ ಬಗ್ಗೆ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಅರೀನಿಯಸ್ ಅವರು ಕೂಡ ಒಂದು ಈಕ್ವೇಷನ್ ಮುಖಾಂತರ ಹೇಳಿದ್ದಾರೆ. ಅದು ಹೇಗೆ ಅಂತ ನೋಡೋಣ. ಅಲ್ಲಿಗೆ ಅರೀನಿಯಸ್ ಕೊಟ್ಟರು ಈಕ್ವೇಷನ್ ಹೇಗಿದೆ ಅಂತಂದರೆ ಕೆ ಈಸ್ ಈಕ್ವಲ್ಸ್ ಟು ಎ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ ಗಿವನ್ ಬೈ ಅರೀನಿಯಸ್. ಅರೀನಿಯಸ್ ಅವರು ಟೆಂಪ್ರೇಚರು ಮತ್ತು ರೇಟ್ ಕಾನ್ಸ್ಟೆಂಟ್ ಒಂದಕ್ಕೊಂದು ಹೇಗೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಆ ಈಕ್ವೇಷನ್ಸ್ನ ನಾವೇನಂತ ಕರಿತೀವಿ? ಅರೀನಿಯಸ್ ಈಕ್ವೇಷನ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕೆ ಈಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ. ಸೊ ಒಂದೊಂದು ಟರ್ಮ್ಗಳು ನೋಡೋಣ. ಕೆ ಅಂದರೆ ಏನು? ರೇಟ್ ಕಾನ್ಸ್ಟೆಂಟ್. ಎ ಅಂದರೆ ಅರೀನಿಯಸ್ ಫ್ಯಾಕ್ಟರ್. ಇ ಈಸ್ ಅ ಎಕ್ಸ್ಪೊನೆನ್ಷಿಯಲ್. ಇ ಎ ಕ್ಯಾಪಿಟಲ್ ಇ ಬರೋದು, ಸ್ಮಾಲ್ ಎ ಕೆಳಗಡೆ ಸಬ್ಸ್ಕ್ರಿಪ್ಟ್ ಮಾಡಬೇಕು. ಅಲ್ಲಿಗೆ ಏನು ಇ ಎ ಅಂತಂದರೆ ಎನರ್ಜಿ ಆಫ್ ಆಕ್ಟಿವೇಶನ್. ಮುಂದೆ ಹೇಳ್ಕೊಡ್ತೀನಿ, ಮುಂದೆ ಇದ್ರ ಬಗ್ಗೆ ಮಾತಾಡ್ತೀನಿ, ಎನರ್ಜಿ ಆಫ್ ಆಕ್ಟಿವೇಶನ್ ಬಗ್ಗೆ. ಸೊ ನೆಕ್ಸ್ಟು ಆರ್ ಟಿ, ಆರ್ ಅಂತಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ನಿಮಗೆ ಗೊತ್ತಿದೆ. ಟಿ ಈಸ್ ಅ ಟೆಂಪ್ರೇಚರ್. ನೋಡಿ, ವೆರಿ ಕ್ಲಿಯರಾಗಿ ಹೇಳಿದ್ದಾರೆ ಅವರು. ಎಕ್ಸ್ಪೊನೆನ್ಷಿಯಲ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ ಎನರ್ಜಿ ಆಫ್ ಆಕ್ಟಿವೇಶನ್ಗೆ, ಡಿನಾಮಿನೇಟರ್ ಟೆಂಪ್ರೇಚರ್ ಇದೆ. ಹಾಗಾಗಿ ನೀನು ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ದೆ ಆದರೆ ರೇಟ್ ಆಫ್ ದ ರಿಯಾಕ್ಷನು ಡೆಫಿನೆಟಾಗಿ ಜಾಸ್ತಿ ಆಗುತ್ತೆ. ನೋಡಿ, from this equation it is clear that if you increase the temperature of any reaction, definitely the rate is also increases. In the same way, there is a negative charge here. That's why if you decrease the energy of activation, ಯಾವುದೇ ಒಂದು ರಿಯಾಕ್ಷನ್ಗೆ ಎನರ್ಜಿ ಆಫ್ ಆಕ್ಟಿವೇಶನ್ನ ಡಿಕ್ರೀಸ್ ಮಾಡಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಎನರ್ಜಿ ಆಫ್ ಆಕ್ಟಿವೇಶನ್ ಜಾಸ್ತಿ ಇದೆ ಅಂತಂದರೆ ಆ ರೇಟ್ ಆಫ್ ದ ರಿಯಾಕ್ಷನ್ ಕಡಿಮೆ ಇದೆ ಅಂತ. ವೈಸ್ ವರ್ಷ ಇದು, ಬಿಕಾಸ್ ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಕೆಳಗಡೆ ಡಿನಾಮಿನೇಟರ್ ಟೆಂಪ್ರೇಚರ್ ಇದೆ. ಹಾಗಾಗಿ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಈ ನೋಡಿ, ಇವೆರಡು ರೇಟ್ ಕಾನ್ಸ್ಟೆಂಟು ಮತ್ತು ಎನರ್ಜಿ ಆಫ್ ಆಕ್ಟಿವೇಶನ್ ಬೇಕಾದ್ರೆ ನೀವು ಫಾರ್ ದ ಸೇಕ್ ಆಫ್ ಸ್ಟಡಿ ಏನು ಅನ್ಕೋಬೋದು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಅನ್ಕೋಬೋದು. ಅದೇ ಥರ ರೇಟ್ ಕಾನ್ಸ್ಟೆಂಟು ಮತ್ತು ಟೆಂಪ್ರೇಚರ್ನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅನ್ಕೊಬೋದು. ಟೆಂಪ್ರೇಚರ್ ಜಾಸ್ತಿ ಆದರೆ ರೇಟ್ ಕಾನ್ಸ್ಟೆಂಟ್ ಜಾಸ್ತಿ ಆಗುತ್ತೆ, ಎನರ್ಜಿ ಆಫ್ ಆಕ್ಟಿವೇಶನ್ ಕಡಿಮೆ ಆದರೆ ರೇಟ್ ಕಾನ್ಸ್ಟೆಂಟ್ ಜಾಸ್ತಿ ಆಗುತ್ತೆ. ಇಷ್ಟು ಸಾಕು. ನೆಕ್ಸ್ಟು ನೋಡಿ, ಈ ಈಕ್ವೇಷನ್ಗೆ ಇನ್ನು ಸ್ವಲ್ಪ ನಾವು ಸ್ಟಡಿ ಮಾಡೋದಾದರೆ ಕೆ ಈಸ್ ಈಕ್ವಲ್ಸ್ ಟು ಎ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ. ಇದಕ್ಕೆ ಲಾಗ್ ಅಪ್ಲೈ ಮಾಡಿ ಎರಡೂ ಕಡೆ. ಲಾಗ್ ಅಪ್ಲೈ ಮಾಡಿದ್ರೆ ಲಾನ್ ಕೆ ಈಸ್ ಈಕ್ವಲ್ಸ್ ಟು ಲಾನ್ ಎ, ಅಥವಾ ಲಾಗ್ ಅಂದ್ಕೊಳ್ಳಿ, ಲಾಗ್ ಎ. ಸೊ ಇಂಟು ಲಾಗ್ ಎರಡು ಫಂಕ್ಷನ್ ಇದೆಲ್ಲ, ಹಂಗಾಗಿ ಪ್ಲಸ್ ಮಾಡ್ಕೊಳ್ಳಿ, ಪ್ಲಸ್ ಲಾಗ್ ಆಫ್ ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ. ಸೊ ಇದು ಎರಡು ಫಂಕ್ಷನ್ ಇದೆ, ಹಂಗಾಗಿ ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ ಎ ಬಿ ಅಂತಿದ್ರೆ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರ್ಕೊಳ್ಳಲ್ವ, ಅದೇ ಥರ. ಗೊತ್ತಾಯ್ತಾ? ಸೊ ಲಾಗ್ ಕೆ ಹಾಗೆ ಇರಲಿ, ಲಾಗ್ ಆರ್ ಲಾನ್ ವಾಟ್ ಎವರ್ ಇಟ್ ಈಸ್, ಲಾಗ್ ಎ. ಸೊ ಲಾಗ್ ಎ ಅಂತಂದರೆ ಅದ್ರ ವ್ಯಾಲ್ಯೂ 1. ಸೊ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ ಬರ್ಕೊಬೋದಾ? ನೆಕ್ಸ್ಟ್ ಜಸ್ಟ್ ಈಕ್ವೇಷನ್ಸ್ ನಾನು ರಿಅರೇಂಜ್ ಮಾಡ್ಕೋತೀನಿ. ಲಾಗ್ ಕೆ ಇಸ್ ಈಕ್ವಲ್ಸ್ ಟು ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ ಪ್ಲಸ್ ಲಾಗ್ ಎ ಅಂತ ಬರ್ಕೋತೀನಿ. ಒನ್ಸ್ ಅಗೇನ್ ಇಫ್ ಯು ಸ್ಟಡಿ ದಿಸ್, ಇಟ್ ಈಸ್ ಆಲ್ಸೋ ರಿಸೆಂಬಲ್ಸ್ ವಿತ್ ಎಮ್ ಎಕ್ಸ್ ಪ್ಲಸ್ ಸಿ, ಸ್ಟ್ರೈಟ್ ಲೈನ್ ಫಾರ್ಮುಲಾನೇ ಬರುತ್ತೆ. ಒನ್ಸ್ ಅಗೇನ್ ಇಫ್ ಯು ಪ್ಲಾಟ್ ಎ ಗ್ರಾಫ್ ಪ್ಲಾಟ್ ಮಾಡ್ಕೊಳ್ಳಿ. ಹೇಗೆ ವೈ ಆ್ಯಕ್ಸಿಸ್ ಏನು ತಗೊಳ್ಳಿ, ಲಾಗ್ ಅಥವಾ ಲಾನ್ ಎ ತಗೊಳ್ಳಿ, ವೈ ಆ್ಯಕ್ಸಿಸ್ಗೆ ಲಾನ್ ಎ ತಗೊಳ್ಳಿ, ಲಾನ್ ಕೆ ತಗೊಳ್ಳಿ. ನೆಕ್ಸ್ಟು ಎಕ್ಸ್ ಆ್ಯಕ್ಸಿಸ್ಗೆ ಏನು ತಗೋತಾರೆ ನೋಡಿ, 1/t. ಇಲ್ಲಿ 1/t ಇದೆಲ್ಲ ದಟ್ ಈಸ್ ದ ಫಂಕ್ಷನ್. 1/t ತಗೋಬೇಕು. 1/t is a function. Energy of activation is also constant.
ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ವೇರಿಯಬಲ್ ಯಾವುದಿಲ್ಲಿ 1/t. ಸೊ 1/tನ ಎಕ್ಸ್ ಆಕ್ಸಿಸ್ಗೆ ತಗೋಬೇಕು. ಸೊ ದ ನೇಚರ್ ಆಫ್ ದ ಗ್ರಾಫ್ ಯು ಗೆಟ್ ಎ ಸ್ಟ್ರೈಟ್ ಲೈನ್. ಇಫ್ ಯು ಎಕ್ಸ್ಟ್ರಾಪುಲೇಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ದಟ್ ಈಸ್ ಸಿ ಈಸ್ ಈಕ್ವಲ್ಸ್ ಟು ಏನು ಸಿಗುತ್ತೆ? ಲಾನ್ ಎ ಸಿಗುತ್ತೆ. ಲಾನ್ ಎ. ದಿಸ್ ಈಸ್ ಇಂಟರ್ಸೆಪ್ಟ್, ನಾಟ್ ಎ ಕಾನ್ಸ್ಟೆಂಟ್. ಡೋಂಟ್ ಸೇ ಇಟ್ ಆಸ್ ಎ ಕಾನ್ಸ್ಟೆಂಟ್. ಇಟ್ ಈಸ್ ಎ ಇಂಟರ್ಸೆಪ್ಟ್. ಇಟ್ ಈಸ್ ಅ ವೈ ಇಂಟರ್ಸೆಪ್ಟ್. ಎಕ್ಸ್ಟ್ರಾಪುಲೇಟ್ ಮಾಡಿದ್ರೆ ವೈ ಎಲ್ಲಿ ಇಂಟರ್ಸೆಪ್ಟ್ ಆಗುತ್ತೋ ಅದನ್ನು ಸಿ ಅಂತ ಕರಿತೀವಿ. ಸೊ ಇಫ್ ಯು ಮೆಜರ್ ದ ಸ್ಲೋಪ್ನ ಮೆಜರ್ ಮಾಡಿದ್ರೆ ಏನು ಸಿಗುತ್ತೆ? ಸ್ಲೋಪ್ ಈಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿದೆ, ಸ್ಲೋಪ್ ಈಸ್ ಈಕ್ವಲ್ಸ್ ಟು ಮೈನಸ್ ಇ ಎ. ನೋಡಿ ಎಮ್ ವ್ಯಾಲ್ಯೂ ಏನು ಸಿಗುತ್ತೆ? ಮೈನಸ್ ಇ ಎ ಡಿವೈಡೆಡ್ ಬೈ ಆರ್. ದಿಸ್ ಇಸ್ ಸ್ಲೋಪ್. ತಿಳ್ಕೊಳ್ಳಿ ನಿಮ್ಗೆ ಗ್ರಾಫ್ ಯಾವ ಥರ ಬರುತ್ತೆ ಅಂತ. ಸ್ಟ್ರೈಟ್ ಲೈನ್ ಥರ. ನೆಕ್ಸ್ಟು ಇಷ್ಟಾದ ನಂತರ ನೋಡಿ ಇದೊಂದು ಈಕ್ವೇಷನ್ ಇದೆ. ಕ್ಯಾಲ್ಕುಲೇಷನ್ ಆಫ್ ಎನರ್ಜಿ ಆಫ್ ಆಕ್ಟಿವೇಶನ್ ಫ್ರಮ್ ಅರೇನಿಯಸ್ ಈಕ್ವೇಷನ್ ಅಟ್ 2 ಡಿಫ್ರೆಂಟ್ ಟೆಂಪ್ರೇಚರ್. ಇದು ಯೂಶ್ವಲಿ ದೆರ್ ಇಸ್ ನೋ ಡೆರಿವೇಷನ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. NCERT ಸಿಲೆಬಸ್ ಪ್ರಕಾರ ಈ ಈಕ್ವೇಷನ್ಗೆ ಡೆರಿವೇಷನ್ ಇಲ್ಲ. ಬಟ್ ಈ ಈಕ್ವೇಷನ್ಸ್ನ ನೀವು ಕಲ್ತ್ಕೊಂಡಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ ಆಗಿ ಆ್ಯಸ್ ಐ ಟೋಲ್ಡ್ ಯು, ಪ್ರಾಬ್ಲಮ್ ಅಂತೂ ಈ ಚಾಪ್ಟ್ರಲ್ಲಿ ಕಟ್ಟಿಟ್ಟು ಬುತ್ತಿ ಬಂದೇ ಬರುತ್ತೆ. ಹಾಗಾಗಿ ನೀವು ಲಾಗ್ K2/K1 is equals to A divided by 2.303 into R into T2 minus T1 divided by T1 into T2 ಈಕ್ವೇಷನ್ಸ್ನ ಮನಸ್ಸಲ್ಲಿ ಹಂಗೆ ಗಟ್ಟಿಯಾಗಿ ಉಳಿಸ್ಕೊಳ್ಳಿ. ಬಿಕಾಸ್ ಎನರ್ಜಿ ಆಫ್ ಆಕ್ಟಿವೇಶನ್ ಕೇಳ್ತಾರೆ ಪ್ರಾಬ್ಲಮಲ್ಲಿ ಕಾಮನ್ ಆಗಿ. ಆಗ ಈ ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಥವಾ ಒಂದು ಟೆಂಪ್ರೇಚರ್ ಕೊಟ್ಟು ಇನ್ನೊಂದು ಟೆಂಪ್ರೇಚರ್ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಒಂದು ರೇಟ್ ಕಾನ್ಸ್ಟೆಂಟ್ ಕೊಟ್ಟು ಇನ್ನೊಂದು ರೇಟ್ ಕಾನ್ಸ್ಟೆಂಟ್ನ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. there is a lot of type of questions will appear from this chapter. ಹಾಗಾಗಿ ಪ್ರತಿಯೊಂದು ಈಕ್ವೇಷನ್ಸ್ಗಳನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಾಬ್ಲಮ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟು. ಸೊ ಈಕ್ವೇಷನ್ಸ್ನ ಡೆರಿವೇಷನ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಸೊ K2 K1 ಅಂತಂದರೆ ಎರಡು ರಿಯಾಕ್ಷನ್ಸ್ದು ಏನಾಗಿದೆ? ರೇಟ್ ಕಾನ್ಸ್ಟೆಂಟು. ಎ ಈಸ್ ಎನರ್ಜಿ ಆಫ್ ಆಕ್ಟಿವೇಶನ್, ಆರ್ ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. T1 and T2 ಅಂದರೆ 2 ಡಿಫ್ರೆಂಟ್ ಟೆಂಪ್ರೇಚರ್ ಅಷ್ಟೇ. ಇದೊಂದು ಟೆಂಪ್ರೇಚರ್. ಆಯಿತು. ಅಷ್ಟಾದಮೇಲೆ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್. ಇದು ಕ್ವಶನ್ಸ್ನ ಕೇಳ್ಬೋದು 3 ಮಾರ್ಕ್ಸ್ಗೆ. ಎಕ್ಸ್ಪ್ಲೈನ್ ಬೋಲ್ಟ್ಜ್ಮನ್. ಈ ಮ್ಯಾಕ್ಸ್ವೆಲ್ ಅವರೇ ಬೇರೆ, ಬೋಲ್ಟ್ಜ್ಮನ್ ಅವರೇ ಬೇರೆ. ಬೋಲ್ಟ್ಜ್ಮನ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತ ಕೇಳ್ಬೋದು. ಏನು? ಸೊ ಆ್ಯಕ್ಚುಲಿ ಗ್ರಾಫಿಗೆ ಬರೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯ ಗೊತ್ತಿರಬೇಕು. ಈಗ ಯಾವುದೋ 2 ರಿಯಾಕ್ಟೆಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಎ ಮತ್ತು ಬಿ ಅನ್ನೋ ರಿಯಾಕ್ಟೆಂಟ್ ಏನಾಗಿರುತ್ತೆ? ಪ್ರಾಡಕ್ಟ್ ಕೊಡ್ತಾ ಇರುತ್ತೆ. ಈ ಎ ಮತ್ತು ಬಿ ರಿಯಾಕ್ಟೆಂಟ್ನ ನೀವು ಒಂದಕ್ಕೊಂದು ಮಿಕ್ಸ್ ಮಾಡಿದ ತಕ್ಷಣ ಪ್ರಾಡಕ್ಟ್ ಬಂದ್ಬಿಡಲ್ಲ. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಕೊಲಿಷನ್ ಥಿಯರಿ ಹೇಗೆ ಹೇಳ್ತಾರೆ ಅಂತಂದರೆ, ಎ ಮತ್ತು ಬಿ ಎರಡೂ ಏನಾಗಬೇಕು ಅಂತಂದರೆ ಒಂದಕ್ಕೊಂದು ಕೊಲೈಡ್ ಆಗಬೇಕು. ದೆ ಮಸ್ಟ್ ಕೊಲೈಡ್ ವಿತ್ ಈಚ್ ಅದರ್ ಇನ್ ಅ ಪ್ರಾಪರ್ ಓರಿಯೆಂಟೇಷನ್. ನೋಡಿ, ಇದು ಹೀಗೆ ಬಂದರೆ ಇದು ಹೀಗೆ ಬರಬೇಕು, ಪ್ರಾಪರ್ ಓರಿಯೆಂಟೇಷನ್ ಇರಬೇಕು. ಅವೆರಡೂ ಕೊಲೈಡ್ ಆಗಬೇಕು ಅಂತಂದರೆ ಅವಾಗೆ ಒಂದು ಸಫಿಷಿಯೆಂಟ್ ಅಮೌಂಟ್ ಆಫ್ ಎನರ್ಜಿ ಇರಬೇಕು. ದೆನ್ ಓನ್ಲಿ ಇಷ್ಟೆಲ್ಲ ಇದ್ದು ಡಿಕ್ಕಿ ಹೊಡೆದು ಕೊಲಿಷನ್ ಆಗಿ ಆಗ ಪ್ರಾಡಕ್ಟ್ ಬಂದರೆ ಅವನ್ನ ನಾವು ಏನಂತ ಕರಿತೀವಿ ಗೊತ್ತಾ? ಸಿಗ್ನಿಫಿಕೆಂಟ್ ಕೊಲಿಷನ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಕೊಲಿಷನ್ ಥಿಯರಿಲಿ. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಯಾವುದೇ ರಿಯಾಕ್ಟೆಂಟು ರಿಯಾಕ್ಷನ್ ಆಗಿ ಪ್ರಾಡಕ್ಟ್ಗಳಾಗಬೇಕು ಅಂತ ಹೇಳಿದ್ರೆ ದ ರಿಯಾಕ್ಟೆಂಟ್ಸ್ ಮಸ್ಟ್ ಬಿ ಕೊಲೈಡ್ ವಿತ್ ಈಚ್ ಅದರ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ವಿತ್ ದ ಪ್ರಾಪರ್ ಅಮೌಂಟ್ ಆಫ್ ಎನರ್ಜಿ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ